ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಜನವರಿ 23ನೇ ತಾರೀಕು ಶುಕ್ರವಾರದಂದು ವಸಂತ ಪಂಚಮಿ ಬಂದಿದೆ. ವಸಂತ ಪಂಚಮಿಯ ದಿನದಂದು ಸರಸ್ವತಿಯ ಪೂಜೆಯನ್ನು ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು. ಈ ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಶುಭ ಸಮಯದಲ್ಲಿ ಮಾಡಬೇಕು, ಜೊತೆಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಸಂತ ಪಂಚಮಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಪಂಚಮಿ ತಿಥಿಯು ಜನವರಿ 23ನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ 2:28 ಪ್ರಾರಂಭವಾಗುತ್ತದೆ. ಹಾಗೆಯೇ ಜನವರಿ 23ನೇ ತಾರೀಕಿನಂದೇ ಶುಕ್ರವಾರದಂದೇ ರಾತ್ರಿ 1:46 ಪಂಚಮಿ ತಿಥಿಯು ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿ ಹಾಗೆಯೇ ಪೂರ್ತಿ ಪ್ರಮಾಣದ ನಮಗೆ ಪಂಚಮಿ ತಿಥಿ ಬರುವಂಥದ್ದು ಜನವರಿ 23ನೇ ತಾರೀಕು ಶುಕ್ರವಾರದಂದೇ. ಹಾಗಾಗಿ ಆ ದಿನದಂದೇ ನಾವು ವಸಂತ ಪಂಚಮಿಯ ಆಚರಣೆಯನ್ನು ಮಾಡಬೇಕು. ಸರಸ್ವತಿ ಪೂಜೆಯನ್ನು ಕೂಡ ಆ ದಿನದಂದೇ ಮಾಡಬೇಕು. ವಸಂತ ಪಂಚಮಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ, ಅಂದರೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು. ಪೂಜೆ ಮಾಡುವ ಜಾಗವನ್ನು ಮೊದಲಿಗೆ ಹಸುವಿನ ಗಂಜಲ ಅಥವಾ ಸ್ವಲ್ಪ ಉಪ್ಪು ಬೆರೆಸಿದ ನೀರು ಅಥವಾ ಅರಿಶಿಣ ಬೆರೆಸಿದ ನೀರಿನಿಂದ ಸ್ವಚ್ಛ ಮಾಡಿಕೊಂಡು, ನಂತರ ಅಲ್ಲಿ ಒಂದು ಪೀಠವನ್ನು ಹಾಕಿ ಆ ಪೀಠದ ಮೇಲೆ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಫೋಟೋ ಇರುವಂಥವರು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ, ಇನ್ನು ಸರಸ್ವತಿ ದೇವಿಯ ವಿಗ್ರಹ ಇರುವಂಥವರು ಆ ದಿನ ಮರೆಯದೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಮರೆಯದೆ ಹಾಕಬೇಕು. ಜೊತೆಗೇನೆ ಬಿಳಿ ಬಣ್ಣದ ಹೂಗಳು ಅಥವಾ ಹಳದಿ ಬಣ್ಣದ ಹೂಗಳನ್ನು ಸರಸ್ವತಿ ಪೂಜೆಯಲ್ಲಿ ಹೆಚ್ಚಾಗಿ ಬಳಸಬೇಕು. ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳನ್ನು ಹೆಚ್ಚಾಗಿ ಸರಸ್ವತಿ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಿ ಅಲಂಕಾರವನ್ನು ಮಾಡಿ, ಜೊತೆಗೆ ನೈವೇದ್ಯವನ್ನು ಅರ್ಪಿಸಬೇಕು. ನೈವೇದ್ಯ ಅಂದ್ರೂ ಕೂಡ ಬಿಳಿ ಬಣ್ಣದ ನೈವೇದ್ಯವನ್ನು ಅರ್ಪಿಸಿ, ಅಕ್ಕಿ ಪಾಯಸ ಆಗಿರ್ಬೋದು ಅಥವಾ ಸಜ್ಜಿಗೆ ಆಗಿರ್ಬೋದು ಅಥವಾ ತೆಂಗಿನಕಾಯಿಯಿಂದ ಮಾಡಿದ ಪಾಯಸ ಆಗಿರ್ಬೋದು, ತೆಂಗಿನಕಾಯಿಯಿಂದ ಮಾಡಿದ ಯಾವುದಾದ್ರೂ ಸಿಹಿ ಪದಾರ್ಥ ಆಗಿರ್ಬೋದು, ಹಾಲು, ಸಿಹಿ ಅವಲಕ್ಕಿ, ಹೀಗೆ ಬಿಳಿ ಬಣ್ಣದ ಯಾವುದಾದ್ರೂ ಒಂದು ನೈವೇದ್ಯವನ್ನು ಇಡಿ. ಏಕೆಂದರೆ ಸರಸ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಅಂದರೆ ಬಿಳಿ ಬಣ್ಣ. ಹಾಗಾಗಿ ಬಿಳಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಹಾಗೆಯೇ ಬಿಳಿ ಬಣ್ಣದ ನೈವೇದ್ಯವನ್ನು ಅರ್ಪಿಸಿ, ನೀವು ಕೂಡ ಬಿಳಿ ಬಣ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಪೂಜೆಯನ್ನು ಮಾಡುವುದು ಸೂಕ್ತ. ನೈವೇದ್ಯವನ್ನು ಅರ್ಪಿಸಿ ಹಾಗೆಯೇ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗನೆ ಸಿದ್ಧಿಯಾಗುತ್ತವೆ. ಜೊತೆಗೆ ಇನ್ನೊಂದೇನೆಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದರೆ ಅವ್ರದ್ದು ಎಜುಕೇಷನ್ ಅಂದರೆ ಸ್ಟಡಿ ಥಿಂಗ್ಸ್ ಏನೇನು ಇರುತ್ತೆ ನೋಡಿ, ಎಲ್ಲವನ್ನೂ ಕೂಡ ಬುಕ್ಸ್ ಆಗಿರ್ಬೋದು ಅಥವಾ ಅವರ ಯಾವುದಾದ್ರೂ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಂದರೆ ಮುಖ್ಯವಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮನೆ ಪತ್ರ ಅಂತ ಕರಿತೀವಲ್ಲ ಆ ಥರದ್ದು ಯಾವುದಾದ್ರೂ ಒಂದು ಮುಖ್ಯವಾದ ಡಾಕ್ಯುಮೆಂಟ್ಸನ್ನು ಕೂಡ, ಹಾಗೆಯೇ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು, ಜೊತೆಗೆ ಕಲೆಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಕೂಡ ಸರಸ್ವತಿ ದೇವಿಯ ಮುಂಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ನಿಮ್ಮ ಮಕ್ಕಳ ಕೈಯಿಂದ ಸರಸ್ವತಿಯ ಪೂಜೆಯನ್ನು ವಸಂತ ಪಂಚಮಿಯ ದಿನದಂದು ಮಾಡಿಸುವುದು ತುಂಬಾ ಒಳ್ಳೆಯದು. ನೈವೇದ್ಯವನ್ನು ಅರ್ಪಿಸಿ, ದೀಪಗಳನ್ನು ಹಚ್ಚಿ, ಧೂಪ ದೀಪವನ್ನು ಮಾಡಿ, ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ, ನಿಮ್ಮ ಮಕ್ಕಳಿಂದ ಆದಷ್ಟು ಹೆಚ್ಚಾಗಿ ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನು ಮಾಡಿ ಅವರ ವಿದ್ಯಾಭ್ಯಾಸದಲ್ಲಿ ಶ್ರೇಯಸ್ ಅನ್ನೋದು ಆಗುತ್ತೆ. ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ನಿಮ್ಮ ಮಕ್ಕಳ ಕೈಯಿಂದ ಸರಸ್ವತಿಯ ಶ್ಲೋಕವನ್ನು ಹೇಳಿಸಿ, ಹಾಗೆಯೇ ಮಕ್ಕಳ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಅಂತ ಅನ್ನುವವರು, ಅಂದರೆ ಇನ್ನೂ ಮಕ್ಕಳಿಗೆ ಮೊದಲನೆಯದಾಗಿ ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತ ಅನ್ನುವವರು ವಸಂತ ಪಂಚಮಿಯ ದಿನದಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸಬಹುದು. ಇನ್ನು ಯಾವ ಸಮಯದಲ್ಲಿ ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನು ಮಾಡಬಹುದು, ಶುಭ ಸಮಯ ಯಾವುದು ಅನ್ನೋದಾದರೆ, ಆ ದಿನ ಜನವರಿ 23ನೇ ತಾರೀಕು ಶುಕ್ರವಾರದಂದು ಬೆಳಗ್ಗೆ 6:46 12:32 ತನಕ ಒಂದು ಶುಭ ಸಮಯವಿದೆ. ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ, ಬೆಳಗಿನ ಸಮಯದಲ್ಲೇ ಸರಸ್ವತಿ ಪೂಜೆಯನ್ನು ಮಾಡುವುದು ಹೆಚ್ಚು ಸೂಕ್ತ. ಸಂಜೆ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ಸರಸ್ವತಿ ಪೂಜೆಯನ್ನು ಮಾಡೋದಿಲ್ಲ, ಬೆಳಗಿನ ಸಮಯವೇ ಸೂಕ್ತವಾದದ್ದು. ಹಾಗಾಗಿ 6:46 12:32 ಒಳಗೆ ನೀವು ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನು ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.